ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಾಳೆಹಣ್ಣಿನ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಾಳೆಹಣ್ಣು ಟಿಪ್ಸ್ ಅಂತಂದರೆ, ನಾವು ಇವಾಗ ಬಾಳೆಹಣ್ಣನ್ನು ತಂದಿರ್ತೀವಿ. ಇವಾಗ ನಮಗೆ ಒಂದು ವಾರ ಬಿಟ್ಟು ಅಥವಾ 10 ದಿವಸ ಬಿಟ್ಟು ನಾವು ಬಾಳೆಹಣ್ಣನ್ನ ಪೂಜೆಗೆ ಉಪಯೋಗಿಸ್ಕೋಬೇಕಾಗಿರುತ್ತೆ. ಆವಾಗ ಅದು 10 ದಿವಸ ಒಂದು ವಾರ ತನಕ ಬಾಳೆಹಣ್ಣು ಇರಲ್ಲ ಅಲ್ವಾ, ಅದು ಬೇಗ ಹಣ್ಣಾಗಿ ಕಪ್ಪಾಗ್ಬಿಡುತ್ತೆ. ಆ ಥರ ಕಪ್ಪಾಗದೇ ಇರೋ ಹಾಗೆ ನಾನು ನಿಮಗೆ ಟಿಪ್ಸ್ ಅಂತ ತೋರಿಸ್ತೀನಿ. ಒಂದು ವಾರ ಅಲ್ಲ, 10 ದಿವಸ ಆದ್ರೂ ಈ ನಮ್ಮ ಬಾಳೆಹಣ್ಣು ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ. ಆವಾಗ ನೀವು ಪೂಜೆಗೆಲ್ಲ ಬೇಕಾದ್ರೆ ಆರಾಮಾಗಿ ಬೆಳೆಸ್ಕೊಳ್ತೀವಿ. ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಟಿಶ್ಯೂ ಪೇಪರ್ ಇರುತ್ತಲ್ಲ, ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಬಟ್ಲದಲ್ಲಿ ನೀರನ್ನು ಅದ್ಬಿಡಬೇಕು. ಬಟ್ಲದಲ್ಲಿ ನೀರನ್ನು ಅದ್ದಿ ಹಿಂಗೆ ಹಿಂಡಬೇಕು. ಬಟ್ಲದಲ್ಲಿ ನೀರನ್ನು ಎದ್ದು ಹಿಂಡಿದ ಮೇಲೆ ಟಿಶ್ಯೂ ಪೇಪರ್ನ ನಿಧಾನವಾಗಿ ನಾವು ಈ ಥರ ಬಿಡಿಸ್ಕೊಂಡು, ತುಂಬ ಸ್ಮೂತ್ ಇರುತ್ತಲ್ಲ ಟಿಶ್ಯೂ ಪೇಪರು, ನಿಧಾನವಾಗಿ ನಾವು ಈ ಥರ ಟಿಶ್ಯೂ ಪೇಪರ್ನ ಬಿಡಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಬಾಳೆಹಣ್ಣು ಒಂದು ವಾರ 10 ದಿವಸ ತನಕ ಏನೂ ಆಗಲ್ಲ, ಪೂಜೆಗೂ ನಮಗೆ ಆರಾಮಾಗಿ ಇರುತ್ತೆ. ನೋಡಿ, ಈ ಥರ ಟಿಶ್ಯೂ ಪೇಪರ್ನ ಈ ಬಾಳೆಹಣ್ಣು ತುದಿ ಇರುತ್ತಲ್ಲ ಅಲ್ಲಿ ಸುತ್ತಿ ಇಟ್ಟುಬಿಡ್ಬೇಕು. ಈ ಥರ ನೋಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಸುತ್ತಬಿಟ್ಟು ನೋಡಿ, ಈ ಥರ ಸುತ್ತಬಿಟ್ಟು ಇಡೋದ್ರಿಂದ ಈ ಥರ ಸುತ್ತಬಿಡ್ಬೇಕು. ನೋಡಿ, ಏನೂ ಆಗೋದಿಲ್ಲ. ಈ ಥರ ಸುತ್ತಿ ನಾವು ಟಿಶ್ಯೂ ಪೇಪರಲ್ಲಿ ನಾವು ಈ ಥರ ಇಡೋದ್ರಿಂದ ಹೊರಗಡೆ ಫ್ರಿಜ್ಜಲ್ಲೇ ಇಡೋದು ಬೇಡ, ಬೇಕಾದ್ರೆ ಹೊರಗಡೆನೇ ನಾವು ಬೇಕಾದ್ರೆ ಈ ಥರ ಟಿಶ್ಯೂ ಪೇಪರ್ನ ನೀರಲ್ಲಿ ಇಟ್ಬಿಟ್ಟು ಈ ಥರ ಇಡೋದ್ರಿಂದ ಒಂದು ವಾರ ತನಕ ನಮ್ಮ ಬಾಳೆಹಣ್ಣು ಹಾಳಾಗದೆ ಚೆನ್ನಾಗಿರುತ್ತೆ. ನಾವು ಪೂಜೆಗೆ ಯಾವ ಬೇಕಾವಾಗ ನಾವು ಬೆಳೆಸ್ಕೋಬೋದು. ಆಮೇಲೆ ನಾವು ಊಟ ನಾವು ಬಾಳೆಹಣ್ಣು ತಿಂತೀವಲ್ಲ ಆವಾಗ ನಾವು ಬೆಳೆಸ್ಕೋಬೋದು. ಸ್ನೇಹಿತರೆ ನೋಡಿ, ಇದು ಒಂದು ಟಿಪ್ಸ್ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ 10 ದಿವಸ ಒಂದು ವಾರದ ತನಕ ನಾವು ಬಾಳೆಹಣ್ಣು ಹಾಳಾಗೋದಿಲ್ಲ. ನಾವು ಪೂಜೆಗೆ ಯಾವಾಗಾದರೂ ಬೆಳೆಸ್ಕೊಬೋದು. ಈ ರೀತಿ ಮಾಡ್ಬೋದು. ಟಿಶ್ಯೂ ಪೇಪರ್ ನೀರಲ್ಲಿ ನೆನೆಸ್ಬಿಟ್ಟು ಈ ರೀತಿ ಸುತ್ತಿಟ್ಬಿಟ್ರೆ ಸಾಕು. ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಹೊರಗಡೆ ಬೇಕಾದ್ರೆ ಇಡ್ಬೋದು, ಫ್ರಿಜ್ಜಲ್ಲೂ ಇಡ್ಬೋದು. ಹೇಳಿದ್ದು ನಾನು ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮರಿಬೇಡಿ ಸ್ನೇಹಿತರೆ.